ಹಲೋ ನಮಸ್ಕಾರ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ನಾನು ನಿಮ್ಮ ಮನೆ ಮಗಳು ಚೈತ್ರ. ನಮ್ ಜೊತೆ ಇವತ್ತಿದ್ದಾರೆ ರವಿಶಂಕರ್ ಗೌಡ. ಸೊ ನಿನ್ನೆ ಅಷ್ಟು ಟೇಸ್ಟಿ ಆಗಿರೋ ಶಾವ್ಗೆ ಮಟನ್ ಪುಲಾವ್ ತಿಂದಿದೀವಿ. ಸೊ ಇವತ್ ಯಾರು ಬರ್ತಾ ಇದಾರೆ? ಇವತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್, ತುಂಬಾ 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 ಫನ್ನಿ ಫ್ರೆಂಡ್. ಅವನು ಓಕೆ, ಅವನು ಬೆಸ್ಟ್ ತಮಾಷೆ ಆಗಿರ್ತಾನೆ ಅಂತಂದ್ರೆ ಅವನಿದ್ರೆ ಅವತ್ತಿನ ದಿನ ಹೆಂಗ್ ಹೋಗುತ್ತೆ ಅಂತ ಗೊತ್ತಿರಲ್ಲ ನಮ್ಗೆ. ಅಷ್ಟು ತಮಾಷೆ ಮಾಡ್ತಿರ್ತಾನೆ ಅಂಡ್ ಸೀರಿಯಸ್ ಆಗಿ ಮಾಡ್ತಿರ್ತಾನೆ. ಅಂಡ್ ಅವನು ಬೆಸ್ಟ್ ಸಿನಿಮಾ ಕ್ರಿಟಿಕ್. ಯಾವುದೇ ಸಿನಿಮಾ ಬರ್ಲಿ. ಸೊ ನಿಮ್ ಕಾಮಿಡಿ ಟೈಮಿಂಗ್ ಎಲ್ಲ ಕಲ್ತಿರೋದು ಅವರಿಂದಾನೇನಾ? ಆಕ್ಚುಲಿ ಎಸ್, ಅಫ್ಕೋರ್ಸ್. ಅವನು ಯಾಕೆಂದ್ರೆ ತುಂಬಾ ಒಳ್ಳೆ ಟೈಮಿಂಗ್ ಅಲ್ಲಿ ಮಾತಾಡ್ತಿರ್ತಾನೆ ಅವನು. ಸೊ ಆ ಟೈಮಿಂಗ್ ನಾನು ಕಾಪಿ ಮಾಡಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಬಂದು ನನ್ನ ಅವಮಾನ ಮಾಡ್ಬಿಡ್ತಾನೆ, ಬೇಡ. ತುಂಬಾ ಒಳ್ಳೆ ಟೈಮಿಂಗು. ಆಮೇಲೆ ಒಳ್ಳೆ ಸಿನಿಮಾ ಕ್ರಿಟಿಕ್. ಯಾವುದೇ ಸಿನಿಮಾ ಬರಲಿ ಆ ಸಿನಿಮಾದ ಬಗ್ಗೆ ಕರೆಕ್ಟ್ ರಿವ್ಯೂ ಕೊಡ್ತಾನೆ ಅವನು. ಈವನ್ ನಂದೇ ಆಗಿರ್ಬೋದು, ಎಷ್ಟೋ ಸರಿ ಹೇಳ್ತಿರ್ತಾನೆ, ಎಲ್ಲ ಟೂರ್ ಹೋಗ್ಬಿಟ್ರು ಯಾಕ್ರೋ ಅಂತ ಕೆಟ್ಟ ಕೆಟ್ಟ ಸಿನಿಮಾಗಳು ಮಾಡ್ತಿರ್ತಾರೆ. 1 ತಿಂಗಳು 3 ತಿಂಗಳು ಟೂರ್ ಹೋಗ್ಬಿಟ್ಟು ಆಮೇಲೆ ಮತ್ತೆ ಫ್ರೆಶ್ ಆಗಿ ಸಿನಿಮಾಗಳು ಶುರು ಮಾಡಿ ಅಂತೆಲ್ಲ ಬೈತಿರ್ತಾನೆ ಅವನು. ಸೊ ಈ ವಾಸ್ ವೆರಿ ಫನ್ನಿ ಅವನು. ಸೊ ಅವನೇನೋ ಅವ್ನು ಕೆಲವು ಅಡುಗೆಗಳು ಮಾಡ್ತಾನೆ. ಆಕ್ಚುಲಿ ನೋಡೋಣ, ಅವ್ನು ಕರೆದ್ರೆ ಏನೋ ಅವ್ನು ಮಾಡ್ಕೊಡ್ತಾನೆ, ಬಟ್ ಚೆನ್ನಾಗಿರುತ್ತೆ. ಓಕೆ, ಸೊ ನಿಮ್ ಫ್ರೆಂಡ್ ಹೆಸರು? ವೇಣುಗೋಪಾಲ್ ನಾಯ್ಡು. ವೇಣುಗೋಪಾಲ್ ನಾಯ್ಡು. ಸೊ ರವಿಶಂಕರ್ ಗೌಡ ಅವರ ಫ್ರೆಂಡ್ ವೇಣುಗೋಪಾಲ್ ನಾಯ್ಡು ಅವ್ರನ್ನ ಕರೆಯೋಣ. ವೆಲ್ಕಮ್ ಸರ್. ಉರ್ಫ್ ರೆಬಲ್ ಸ್ಟಾರ್, ಕ್ರೇಜಿ ಸ್ಟಾರ್ ಎಲ್ಲ ಅವನವನೇ ಇಟ್ಕೊಂಡ್ಬಿಟ್ಟಿದ್ದಾನೆ. ಓ, ಉರ್ಫ್ ರೆಬಲ್ ಸ್ಟಾರ್. ಸೊ ನೀವು ಅಂಬರೀಶ್ ಫ್ಯಾನ್. ಉರ್ಫ್ ಕ್ರೇಜಿ ಸ್ಟಾರ್ ನಮ್ಮ ಬಾಸ್ ಅವರು, ನಮ್ಮ ಬಾಸೇ ರವಿಚಂದ್ರನ್. ಓ ನೈಸ್. ನಾವೆಲ್ಲರೂ ರವಿಚಂದ್ರನ್ ಫ್ಯಾನ್ಸ್ ಆಕ್ಚುಲಿ. ಸೊ ವೆರಿ ನೈಸ್ ಟು ನೋ. ಇವತ್ತು ನೀವೇನ್ ಮಾಡ್ತೀರಾ? ನಾನಿವತ್ತು ಇವನು ಫೇವ್ರೇಟ್ ಮಂಡ್ಯಕ್ಕೆ ಬಂದಾಗ್ಲೆಲ್ಲ ಒಂದು ಕೇಳ್ತಾನೆ, ಚಿಕನ್ ಆಮ್ಲೆಟ್ ಇವನಿಗೆ ಫೇವ್ರೇಟ್. ಓಕೆ, ಅದನ್ನ ನಾನು ಪ್ರಿಪೇರ್ ಮಾಡಿ. ಚಿಕನ್ ಆಮ್ಲೆಟ್. ಸೊ ಚಿಕನ್ ಆಮ್ಲೆಟ್ಗೆ ನಮ್ಗೆ ಏನೇನ್ ಬೇಕು ಅನ್ನೋ ಇಂಗ್ರೀಡಿಯೆಂಟ್ಸ್ ನೋಡ್ಬಿಡೋಣವಾ? ಓಕೆ. ಓಕೆ, ಎಣ್ಣೆ, ಉಪ್ಪು, ಉಪ್ಪು, ಪುದೀನ, ಪುದೀನ, ದಪ್ಪಮೆಣಸಿನ್ಕಾಯಿ, ಅಚ್ಕಾರದ ಪುಡಿ, ಹಾ ಮೆಣಸಿನ ಪುಡಿ, ಹಾ, ಕೊತ್ತಂಬರಿ ಸೊಪ್ಪು, ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೇಬಿ ಕಾರ್ನ್, ಈರುಳ್ಳಿ, ಟೊಮೊಟೊ, ಮೊಟ್ಟೆ, ಹಾ, ಅರಿಶಿನ ಪುಡಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಸಾಸ್. ಓಕೆ. ಸೊ ಬೇಬಿ ಕಾರ್ನ್ ನಾವು ತುಂಬಾ ಸಣ್ಣಗೆ ಚಾಪ್ ಮಾಡ್ತೀವಿ. ಹೌದು. ಓಕೆ, ಸೊ ಇವಾಗ ಶುರು ಮಾಡೋಣ. ಶುರು ಮಾಡೋಣ. ಫಸ್ಟ್ ಏನ್ ಮಾಡ್ಬೇಕು? ತವಾ ಕೊಡಿ. ತವಾ ಕೊಡ್ಲಾ? ಓಕೆ, ಎಷ್ಟು 2 ಸ್ಪೂನ್ ಹಾಕ್ಬೇಕು. 2 ಸ್ಪೂನ್. 2 ಸ್ಪೂನ್ ಎಣ್ಣೆ. ಓಕೆ. ಓಕೆ, ನೀವು ದಿನಾಗ್ಲೂ ಅಂತೀನಿ, ನೀವು ಮನೇಲಿ ಅಡುಗೆ ಮಾಡ್ತೀರಾ? ಇವನ್ ಬಂದಾಗ ಓಕೆ, ಇವ್ರು ಬಂದಾಗ ಏನ್ ಮಾಡ್ಕೊಡ್ತೀರಾ? ಅದೇ ಇದೊಂದು ಮಾಡ್ಕೊಡ್ತೀನಿ, ಆಮ್ಲೆಟ್ ಮಾಡ್ಕೊಡ್ತೀನಿ. ಆಮೇಲೆ ಒಟ್ಟಿಗೆ ಇಬ್ರು ಈಚೆ ಹೊಂಟೈತೀವಿ. ಅಲ್ಲಿ ನಮ್ಮ ಮನೆ ಹತ್ರ ಕಾಲುವೆ ಇದೆ, ಅಲ್ಲಿ ಹೋಗ್ಬಿಟ್ಟು ಕುಂತ್ಕೊಂಡು ತಿನ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಇವನ್ ಮನೆಗೆ ಹೋಯ್ತಾನೆ, ನನ್ನ ಮನೆಗೆ. ಆಕ್ಚುಲಿ ನಮ್ಮನೆ ಪ್ರಾಬ್ಲಮ್ ಇವನ್ ಮನೇಲಿ. ಇವನ ಹೆಂಡತಿನೂ ವೆಜಿಟೇರಿಯನ್, ನನ್ನ ಹೆಂಡತಿನೂ ವೆಜಿಟೇರಿಯನ್. ಓಕೆ. ಸೊ ಇವನ ಮನೆಯಲ್ಲಿ ಇವರ ಧರ್ಮಪತ್ನಿ ಇಲ್ಲದೆ ಇದ್ದಾಗ ಕರೆದು ನಮ್ಗೆ ಇವೆಲ್ಲ ಮಾಡ್ಕೊಡೋದು. ಟೆಲಿಕಾಸ್ಟ್ ಆಗ್ತಿದೆ, ಆಯ್ತು ಬಿಡು, ಏನು ಆಗಲ್ಲ ಅಲ್ವಾ. 21 ಆಗೋಯ್ತು, ಇನ್ನೇನು ಮಾಡಕ್ಕಾಗಲ್ಲ. 21 ಅಂದ್ರೆ 21 ವರ್ಷ ಆಯ್ತು. 21 ವರ್ಷ ಆಯ್ತು ಮದುವೆ ಆಗಿ. ಈಗ ನಿಮ್ಗೆ ಎಷ್ಟು ವಯಸ್ಸು? ಇವ್ರಿಗೆ ಎಷ್ಟು ಅಷ್ಟೇನಾ? ಮಕ್ಕಳ ಮೇಲೆ ಹೊಡೆದ್ಬಿಡ್ತೀನಿ. 21 ವರ್ಷ ಆಗಿದೆ ಮದ್ವೆ ಆಗಿ ಅಂದ್ರೆ. ನನಗಿಂತ ಇವನು 6-7 ವರ್ಷ ದೊಡ್ಡವನು. ನೀವು ಏಜ್ ಕಮ್ಮಿ ಮಾಡ್ಕೊಳಕ್ ಹೇಳ್ತಾ ಇದ್ದೀರಾ? ಅಲ್ಲ, ಅವನೇ ಏಜ್ ಕಮ್ಮಿ ಮಾಡ್ಕೊಂಡು ನಾವಿಬ್ರೇ ಹೆಣ್ಣು ಹುಡ್ಕಕ್ ಹೋಗ್ಬೇಕು. ಇದೊಳ್ಳೆ ಕತೆ ಅಲ್ಲ. ಓಕೆ, ಸೊ ಈಗ ಎಣ್ಣೆ ಕಾದಿದೆ ಅಲ್ಲ, ಹಾ, ಸ್ವಲ್ಪ ಅದು ಪರ ಅನ್ಬೇಕು. ಅಂದಿದೆ ಅಲ್ಲ. ಈರುಳ್ಳಿ ಹಾಕಿ 2 ಸ್ಪೂನ್. 2 ಸ್ಪೂನ್ ಈರುಳ್ಳಿ ಹಾಕೋಣ. ಒಂದು ಹೆದರ್ಕೋತಿದ್ದೀರಾ? ಇಲ್ಲ, ಎಣ್ಣೆ ಆರ್ಬಿಡುತ್ತೆ ಅವನಿಗೆ, ಫೇಸ್ಗೆ ಎಲ್ಲಿ ಇದಾಗ್ಬಿಡುತ್ತೋ, ನಾಳೆ ಶೂಟಿಂಗ್ ಇದೆ. ಅದು 1.5 ಸ್ಪೂನ್ ಹಾಕಿ. ನೆಕ್ಸ್ಟ್ ಏನ್ ಹಾಕ್ಬೇಕು? ಚಿಲ್ಲಿ ಫ್ಲೇಕ್ಸ್. ಓಕೆ, ಓಕೆ, ಚಿಲ್ಲಿ ಫ್ಲೇಕ್ಸ್ ಹಾಕಿದ್ವಿ. ಈಗ ಚಿಕನ್ ಹಾಕ್ಬಿಡೋದ? ಓಕೆ. ನನಗೆ ಇದು ಫೇವರೇಟ್. ಯಾವಾಗ್ಲೇ ಹೋದ್ರು ನನಗೆ ಇದನ್ನ ಮಾಡ್ಕೊಡ್ಲೇಬೇಕು ಅನ್ನೋ ಒಂದು ಕಂಡೀಷನ್. ಸೊ ಹಂಗಾಗಿ ನನಗೆ ಮಾಡ್ಕೊಡ್ತಿರ್ತಾನೆ. ಈಗ ಸ್ವಲ್ಪ 2 ಸ್ಪೂನ್ ಸಾಸ್ ಹಾಕಿ, ಟೊಮೊಟೊ ಸಾಸ್ ಹಾಕೋಣ.
ಏನ್ ಮಾಡ್ತೀರಾ, ಸ್ನೇಹಿತನಿಗೋಸ್ಕರ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಇನ್ಯಾಕ್ ಜನ್ಮ. ಇಷ್ಟೇ ಮಾಡೋ ಇದ್ರ ಮೇಲೆ ಏನು ಮಾಡಬೇಡ. ನನಗೆ ತುಂಬಾ ಫೇವ್ರೇಟ್ ಆಗಿರೋದ್ರಿಂದ ನೀವು ಇಷ್ಟೇ ಮಾಡು. ಇದಕ್ಕೊಂದ್ ಸ್ವಲ್ಪ ಉಪ್ಪು ಹಾಕ್ಲಾ? ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. ಇಷ್ಟ. ಹಾ, ನೀವು ಕಾವೇರಿ ಹೋರಾಟದಲ್ಲಿ ಜೈಲ್ಗೆ ಹೋದ್ರಿ ಅಂತ ಇವ್ರಿಗೆ ತುಂಬಾ ಹೆಮ್ಮೆ ಅಂತಲ್ವಾ? ಹೆಮ್ಮೆ ಎಲ್ಲ ತುಂಬಾ ಆಡ್ಕೊಂಡು ನಕ್ಕಿದ್ರು. ಆಕ್ಚುಲಿ ಏನಾಯ್ತು ಅಂದ್ರೆ ಅವಾಗ ಕಾಲೇಜಲ್ಲಿ ಇದ್ದಾಗ ಕಾವೇರಿ ದೊಡ್ಡ ಗಲಾಟಿ, ಐ ಥಿಂಕ್ 96 ಅನ್ಸುತ್ತೆ. ಓಕೆ. 96 ಅಲ್ಲಿ ತುಂಬಾ ಬಸ್ ಎಲ್ಲ ಹೊಡೆಯೋದು, ಲಾರಿಗಳೆಲ್ಲ ಟೈರ್ ಬೆಂಕಿ ಹಚ್ಚೋದು, ಈ ತರ ಎಲ್ಲ ಮಾಡ್ತಿದ್ರು. ನಾವು ನಿಯತೆಗೆ ಹೋರಾಟ ಮಾಡ್ತಿದ್ವಿ. ಅದೆಲ್ಲಿಂದ ಅದು ಏನಾಯ್ತು, ಯಾರೋ ನಮ್ಗೆ ಗೊತ್ತಿಲ್ದಂಗೆ ಬೇರೆ ಫ್ರೆಂಡ್ಸ್ಗಳೆಲ್ಲ ಬಸ್ ಬೆಂಕಿ ಹಚ್ಬಿಟ್ಟಿದ್ರು. ಸೊ ಅವಾಗ ಪೊಲೀಸ್ನವರೆಲ್ಲ ತುಂಬಾ ಅಟ್ಟಾಡ್ಸ್ಕೊಂಡ್ ಬರ್ತಾ ಇದ್ರು. ಅಂಪಾರ ನಾವೇನು ಮಾಡಿಲ್ವಲ್ಲ ಅಂತ ನಾವು ನಿಂತಿದ್ವಿ. ಆದ್ರೆ ನನ್ಗೆ ಅವಾಗ ಏನೋ ತಲೆ ಹೊಳದ್ಬಿಟ್ಟು, ಅನ್ಪ ಎಲ್ಲ ಸಿಗ್ದವ್ರನ್ನೆಲ್ಲ ಜೈಲಿಗೆ ಹಾಕ್ತಾ ಇದ್ರು. ಸರಿ, ನಾನೇನ್ ಮಾಡಿದೆ, ನನ್ನ ಭವಿಷ್ಯ ನೋಡಿದ್ರೆ ಗ್ಯಾರಂಟಿ ಜೈಲಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ನಾನೇನ್ ಮಾಡಿದೆ ಅಂದ್ರೆ, ಹೇಳಿ ನೀವು ಫಸ್ಟ್ ಹೇಳ, ಆಮೇಲೆ ನಾ ಹೇಳ್ತೀನಿ. ನಡ್ಕೊಂಡು ಹೋಗ್ಬಿಟ್ರೆ ನಾನು ಹಿಡಿಯಲ್ಲ ಅಂತ ಅಂದ್ಬಿಟ್ಟು ಕುಂಡ್ಕೊಂಡು ಹೋಗ್ತಾ ಇದೆ. ಫಸ್ಟ್ ನನ್ನ ಹಿಡ್ದಾಕಿದ್ದು. ಆಮೇಲೆ ಈಗ ನಾನು ಹೇಳ್ತೀನಿ, ಇವನು ಮರ್ಯಾದೆಗೆ ನಮ್ ಜೊತೆ ಓಡ್ ಬಂದು ಹೋಗಿದ್ರೆ ಆಗೋಗೋದು. ಇವನೇನ್ ಮಾಡ್ದ, ಸ್ಮಾರ್ಟ್ ಆಗಿ ಆಕ್ಟಿಂಗ್ ಮಾಡ್ದ. ಪೊಲೀಸ್ ನೋಡಿದ್ರು, ಅಲ್ಲಿಂದ ನೋಡಿದ ತಕ್ಷಣ ಓಡ್ ಬಂದು ಇವನ್ನ ಹಿಡ್ಕೊಂಡ್ರು. ನಾವೆಲ್ಲ ಬಚಾವ್ ಹೋಗಿದ್ದು, ಇವ್ನು ಸಿಗಾಕೊಂಡ್ರೆ 5 ವರ್ಷ ಮುಗೀತದು ಕೇಸ್. 5 ವರ್ಷ ಕೇಸ್ ಆಗಿದ್ದು. ನಾನೇನೋ 5 ವರ್ಷ 5 ವರ್ಷ ಅಂತ. ಜೈಲಲ್ಲಿ ಇದ್ದೆ. ಇಲ್ಲ ಒಂದು ದಿನ ಜೈಲಲ್ಲಿ ಇಟ್ಟಿದ್ರು. ಓಕೆ. ಕೈ ಪ್ರಿಂಟು, ಕಾಲ್ ಪ್ರಿಂಟು, ಎಲ್ಲಾ ಪ್ರಿಂಟ್ ತೆಗೆದುಕೊಂಡು ಸೊ ಕೇಸ್ ಹಾಕಿದ್ರು. ಕಾವೇರಿಗೆ ಹೋರಾಡ್ರು ಅಂತ ಹೆಮ್ಮೆಯ ಪುತ್ರ, ಕರ್ನಾಟಕದ ಹೆಮ್ಮೆಯ ಪುತ್ರ. ಕೋರ್ಸ್ ಚೈತ್ರ. ಓಕೆ, ಇವಾಗ ಇದು ಚಿಕನ್ ಬೇಯ್ತಾ ಇದೆ. ಈಗ ನಾವೇನ್ ಮಾಡ್ಬೇಕು? ಈಗ ನಾವು 4 ಮೊಟ್ಟೆ ಒಂದು ಬೌಲ್ಗೆ ಹಾಕೋಬೇಕು, ಹೊಡೆದಾಕೋಬೇಕಾ ಅಥವಾ ಹೊಡೆದಾಕೋಬೇಕು. ಇದನ್ನ ಒಡಿಯಣ್ವಾ? ಅವ್ನು ಮಾಡೋದು ನೋಡಿ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಆಕ್ಚುಲಿ ನನ್ ಬಿಟ್ಟಿದ್ರೆ ನಾನು ಮಾಡ್ಬಿಡ್ತಿದ್ದೆ. ಹೌದಾ? ಅಷ್ಟು ಚೆನ್ನಾಗಿ ಅವನು ಅಷ್ಟು ವರ್ಷದಿಂದ ಮಾಡ್ಕೊಟ್ಟಿದ್ದಾನೆ. ಸೊ ಹಾಗಾದ್ರೆ ಇವ್ರು ಮಾಡ್ಲಿ, ನೀವು ರೆಸಿಪಿ ಹೇಳಿ. ಓಕೆ, ನೀವು ಇನ್ಸ್ಟ್ರಕ್ಟ್ ಮಾಡಿ ಅವ್ರಿಗೆ. ಹಾ. ಸೊ ಇವಾಗ 4 ಮೊಟ್ಟೆ. ಸೊ ನೀವಿಬ್ರು ನಿಮ್ಮ ಹೆಂಡತಿದಿರ್ಗೆ ನಾನ್ ವೆಜಿಟೇರಿಯನ್ಸ್ ಅಲ್ಲ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ವೆಜಿಟೇರಿಯನ್ ಅಲ್ಲಾದ್ರೂ ಏನಾದ್ರು ಮಾಡ್ಕೊಡ್ತೀರಾ? ನಿಮ್ಗೆ ಏನೇನೋ ಬರುತ್ತಾ ವೆಜಿಟೇರಿಯನ್? ಗೊತ್ತದೆ. ಟೊಮಾಟೊ ಕರಿ, ಬಿಸಿಬೇಳೆ ಬಾತು, ಪೊಂಗಲ್ಲು, ಸ್ವಲ್ಪ ಇದು ಮೊಸರನ್ನ. ಅಂದ್ರೆ ಮೊಸರನ್ನ ಯಾರು ಬೇಕಾದ್ರೆ ಮಾಡ್ತಾರೆ. ಇಲ್ಲ, ಬಾದಾಮಿ ಗೋಡಂಬಿ ಅವೆಲ್ಲ ತುಂಬಾ ಚೆನ್ನಾಗಿರ್ತದ ಕಣ. ಅದನ್ನ ಎರ್ಚೋದು. ನಾನು ವೆಜಿಟೇರಿಯನ್ ಇರೋ ಎಲ್ಲ ಡಿಶಸ್ ಹೆಸರು ಕೇಳ್ತಾ ಇಲ್ಲ. ನಿಮಗ್ ಮಾಡಕ್ ಯಾವ್ದು ಬರುತ್ತೆ? ಅದೇ ಹೇಳದ್ನಲ್ಲ, ಇದೆಲ್ಲ ಬರುತ್ತಾ ನಿಮ್ಗೆ? ವಾವ್, ನಿಮ್ ಹೆಂಡತಿ ತುಂಬಾ ಪುಣ್ಯ ಮಾಡಿದಾರಲ್ಲ. ಅದಕ್ಕೆ ಇರೋದು. ನೀವೇನ್ ಮಾಡ್ಕೊಡ್ತೀರಾ ರವಿ ಸಂಗೀತಂಗೆ? ನಾನು ಇಷ್ಟೆಲ್ಲ ಮಾಡ್ಕೊಡ್ತೀನಿ. ಏನೆಲ್ಲ ಮಾಡ್ಕೊಡ್ತೀರಾ? ನಾನು ಏನೆಲ್ಲ ಮಾಡ್ಕೊಡ್ತೀರಾ? ಅನ್ನ ಮಾಡ್ಕೊಡ್ತೀನಿ. ಅನ್ನ ಒಂದ್ ಬರುತ್ತೆ. ಅದೇನು ಎಲೆಕ್ಟ್ರಿಕ್ ಕುಕ್ಕರ್ ಅಲ್ಲ ಅನ್ನನ? ಹೌದು. ಹೆಂಗ್ ಗೊತ್ತಾಯ್ತು? ಆಮೇಲೆ ಈರುಳ್ಳಿ ಹಾಕೊಳ್ಳಿ ಇದಕ್ಕ. ಈರುಳ್ಳಿ ಒಂದು ಸಾಕು. ಟೊಮೆಟೊನು ಇದಕ್ಕೆ ಹಾಕೊಳ್ಳಿ. ಖಾರದ ಪುಡಿ, ಖಾರದ ಪುಡಿ, ಪೆಪ್ಪರ್ ಪೌಡರ್, ಮೆಣಸಿನ್ಕಾಯಿ ಸ್ವಲ್ಪ. ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು ಆಮ್ಲೆಟ್ ಹಾಕ್ತಾರಾ? ಅದು ತುಂಬಾ ಚೆನ್ನಾಗಿರ್ತದೆ ರುಚಿ. ನಾಟಿ ಸ್ಟೈಲ್. ಸಿಟಿಲಿ ಹಾಕಲ್ಲ, ಹಳ್ಳಿ ಸೈಡ್ ಎಲ್ಲ ಹಾಕ್ತಾರೆ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಚಿಲ್ಲಿ ಹಾಕಿ, ಚಿಲ್ಲಿ ಫ್ಲೇಕ್ಸ್ ಒಂದೇ 1 ಸ್ಪೂನ್. ಇನ್ನೊಂಚೂರು ಹಾಕಿ, ಖಾರ ಇರಬೇಕು. ಮಂಡ್ಯದಲ್ಲಿ ಸ್ವಲ್ಪ ಖಾರ ಜಾಸ್ತಿ ಎಲ್ಲ ತಿನ್ನೋದು. ಈಗ ಏನ್ ಮಾಡ್ಬೇಕು? ಈಗ ಇದ್ರೊಳಗೆ ಹಾಕ್ಬೇಕು.
ಹೌದಾ? ಈಗ ಅದು ಚಿಕನ್ ಬೆಂದಿದ್ಯಾ? ನಾ ಬೆಂದಿದ್ದೆ ಬೆಂದಿದ್ಯಾ? ನೋಡಿ. ಇನ್ನೊಂದ್ ಚೂರ್ ಬೇಯಬೇಕು. ಬೇಯ್ಲಿ. ಸೊ ಇದನ್ನೆಲ್ಲ ಕಂಟಿನ್ಯೂ ಮಾಡಕ್ಕಿಂತ ಮುಂಚೆ ಒಂದ್ ಕ್ವೆಶನ್ ಕೇಳ್ಬೇಕು. ನೀವು ಇಬ್ರುನು ಸ್ಯಾಂಡಲ್ಸ್ ಅಲ್ಲಿ ಒಬ್ರನ್ನೊಬ್ರು ಹಿಡ್ಕೊಂಡು ಹೊಡಿತಿದ್ರಂತೆ, ಯಾತಕ್ಕೆ? ಹೇಳಪ್ಪ ನೀನೆ. ನಾನು ಯಾಕೆ ಹೇಳಿ, ಒಳ್ಳೆ ಕಥೆ. ನಾನು ಹೇಳ. ಹಾ ಹೇಳ. ನಿನ್ ಡೈರೆಕ್ಷನ್ ಚೆನ್ನಾಗಿರುತ್ತೆ ಆಕ್ಚುಲಿ, ಸ್ಕ್ರಿಪ್ಟು ಡೈಲಾಗು. ಮೇಡಮ್ ಸಣ್ಣದ್ರಿಂದ ಇವ್ರ ಅಮ್ಮನ್ಗೆ ನಾವು ಅವ್ನ ಮಗನ್ನ ಹೀರೋ ತರಾನೇ ನೋಡ್ತಾ ಇದ್ವಿ. ಸಣ್ಣ ಮಗುವಿಂದನು ನಾನು ನೋಡ್ದಂಗೆ ಆಲ್ಮೋಸ್ಟ್ ಅವ್ರಿಗೆ ಅವಾಗೆ ಗೊತ್ತಿತ್ತೇನೋ ನನ್ ಮಗ ಹೀರೋ ಮೇ ಬಿ ಇರ್ಬೋದೇನೋ. ನಮ್ಮಮ್ಮ ನನ್ನ ರೆಬಲ್ ತರ ಸಾಕಿದ್ರು. ಬರೀ ಒಡೆದಾಟ ಗುದ್ದಾಟ ಈ ತರ ಸಾಕ ಬಂದ್ರು. ನನ್ಗೂ ಇವನ್ಗೂ ಫ್ರೆಂಡ್ಶಿಪ್ ಆಯ್ತು. ಇಲ್ಲಿ ವಿಷ್ಣುವರ್ಧನ್ ಅಂಬರೀಷ್ ಇದ್ರಲ್ಲ ಹಂಗಾಗೋದು ನಾವು. ಅಂಬರೀಷ್ ರೆಬಲ್, ಇವ್ನು ಸಾಫ್ಟ್ ಆ ತರ. ಕೊನೆಗೆ ಏನಾಯ್ತು, ಒಂದ್ಸರಿ ನಾನ್ ಚೆನ್ನಾಗಿದ್ದೀನಿ ಅಂತ ನನ್ನ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಕಾಡ್ತಾ ಇತ್ತು ನನಗೆ. ಅದನ್ನ ಇವನ್ ಮುಂದೆ ಹೇಳಿದೆ. ಕಾಡೋದೇನದು ಚೆನ್ನಾಗಿದೆ. ಕಾಡ್ತಾ ಇತ್ತು, ಅದನ್ನ ಇವನ್ ಮುಂದೆ ಹೇಳಿದೆ. ಇವ್ನು ಯಾವಾಗಲೂ ಏನ್ ಸ್ಟೈಲ್ ಆಗಿ ಇನ್ಶರ್ಟ್ ಮಾಡ್ಕೊಂಡು ಹಂಗೆ ಹಿಂಗೆಲ್ಲ ಬರುವ ನನ್ನ ಪಾಟಿಗೆ ನಾನು ಹೆಂಗೋ ಇದ್ರೆ ಬಿಡು ಅಂದ್ಬಿಟ್ಟು ಇವನ್ಗೂ ಕೇಳಿದ್ಲು, ನೀನ್ ಚೆನ್ನಾಗಿದ್ದೀನಿ ನಾನ್ ಚೆನ್ನಾಗಿದ್ದೀನಿ ಕೆಲ ಅಂದ. ಕರೆಕ್ಟಾಗಿ ಹೊಸಳ್ಳಿ ಅಂತ ನಮ್ಮ ಮನೆ ಹತ್ರ ಇದೆ, ಅಲ್ಲಿ ಬಿಸಿಲು ಮಾರಮ್ಮನ ದೇವಸ್ಥಾನ ಅಂತಿದೆ, ಅಲ್ಲಿ ನಿಲ್ಸ್ಬಿಟ್ಟೆ ನಾನು ಸೈಕಲ್. ನಾನೇ ಚೆನ್ನಾಗಿರೋದ್ ಕಲಾ ಅಂದೆ. ಇವ್ನು ಚಪ್ಪಲಿ ತಗೋ ಹೊಡೆದಾಕ್ಬಿಟ್ಟ ನನಗೆ. ಎಲ್ಲ ನೋಡ್ತವ್ರು ನಮ್ಮ ಏರಿಯಾ, ಅದು ನಮ್ಮ ಏರಿಯಾದಲ್ಲಿ ನೀವ್ ಹೊಡಿತಾ ಇದೆಯಲ್ಲ ಅಂದ್ಬಿಟ್ಟು ನಾನ್ ತೆಗೆದು ಇವ್ನಿಗೆ ಹೊಡೆದೆ. ತಿರ್ಗಾ ಅಲ್ಲಿಂದ ಯಾಕೆ ಇಬ್ರು ಕಿತ್ತಾಡೋದು ನಡಿಲ ನೋಡ್ತವ್ರೆ ಅಂದ್ಬಿಟ್ಟು ಸೇರ್ಕೊಬಿಟ್ಟು ಹಂಗೆ ನಮ್ಮ ಮನೆ ಸೇರ್ಕೊಂಡು ಈ ಒದ್ದಾಟ ಗುದ್ದಾಟಗಳು ನಡೀತಾನೆ ಐತೆ. ನನಗೂ ವಯಸ್ಸಾಯ್ತು, ಅವನು ಬಂದ ಹತ್ರ. ಸೊ ಇವಾಗ ಯಾರು ಚೆನ್ನಾಗಿದ್ದಾರೆ? ಅಲ್ಲ ಅವ್ನು ಕೊನೆಗೆ ಒಪ್ಕೊಂಡ ನಾನೇ ಚೆನ್ನಾಗಿದ್ದೀನಿ ಅಂತ. ಆಮೇಲೆ ನಾನ್ ಬೆಂಗಳೂರಿಗೆ ಬಂದು ಆಕ್ಟರ್ ಎಲ್ಲ ಆದ್ಮೇಲೆ ಕೆಲವು ಫ್ರೆಂಡ್ಸ್ ಎಲ್ಲ ಹೇಳೋರು, ಏಯ್ ಬೇಡ ನೀನ್ ಯಾಕೆ ಹೋಗ್ಲಿಲ್ಲ, ರವೀನ್ ಮಾತ್ರ ಹೋಗ್ಬಿಟ್ಟೆ ಅಂತ. ಅಷ್ಟೇ, ಏನು ಹೇಳಲ್ಲ. ನಾನು ಹೋದ್ರೆ ಅವ್ನ್ ಮುಳುಗೋಗ್ಬಿಡ್ತಾನೆ ಅಂತ ಹೋಗಿ. ಇದು ನಮ್ಮ ಜರ್ನಿ. ಆಮ್ಲೆಟ್ ಮಾಡೋಣ ಈಗ. ಸೊ ಈಗ ಆಮ್ಲೆಟ್ ಮಾಡೋಣ. ಓಕೆ. 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ಆಲಿವ್ ಆಯಿಲ್.